ಈ ಒಂದು ವಿಡಿಯೋದಲ್ಲಿ ವೆಟರ್ನರಿ ಸೈನ್ಸ್ ಇದೆಯಲ್ಲ, ಈ ಒಂದು ಕೋರ್ಸಸ್ನ ಪ್ರತಿಯೊಂದು ಕಟ್ ಆಫ್ ಎಷ್ಟೆಷ್ಟು ನಿಂತಿದೆ ಕ್ಯಾಟಗರಿಗಳಲ್ಲಿ, ಅಂದರೆ GM ಕ್ಯಾಟಗರಿಯಲ್ಲಿ ಎಷ್ಟು ನಿಂತಿದೆ, SC ಕ್ಯಾಟಗರಿಯಲ್ಲಿ ಎಷ್ಟು ನಿಂತಿದೆ, ಎಲ್ಲ ಕ್ಯಾಟಗರಿಗಳ ಕಟ್ ಆಫನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಇಲ್ಲಿ ನಾನು ಕನ್ಸಿಡರ್ ಮಾಡ್ತಾ ಇರೋದು ಈ ಒಂದು ಥಿಯರಿ ಎಕ್ಸಾಮ್ ಇರುತ್ತಲ್ಲ, ಅಂದರೆ ಥಿಯರಿ ಎಕ್ಸಾಮ್ ಮತ್ತು KCT ಎಕ್ಸಾಮನ್ನು ಎರಡನ್ನೂ ಕನ್ಸಿಡರ್ ಮಾಡಿಕೊಂಡು 50% ತೆಗೆದುಕೊಂಡು ಈ ಒಂದು ಅಲಾಟ್ಮೆಂಟನ್ನು ಮಾಡಿರ್ತಾರೆ. ಅದೇ ರೀತಿ ಪ್ರಾಕ್ಟಿಕಲ್ಗೆ ಒಂದು ಸಪ್ರೇಟ್ ಆಗಿರುವಂಥ ಕಟ್ ಆಫ್ ಇರುತ್ತೆ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಕೇವಲ ಥಿಯರಿ ಎಕ್ಸಾಮನ್ನು ಕನ್ಸಿಡರ್ ಮಾಡಿಕೊಂಡು, ಅಂದರೆ ನೀವು ಬರೆದಿರುವಂಥ KCT ಮತ್ತು ನಿಮ್ಮ ಥಿಯರಿ ಎಕ್ಸಾಮ್ನ ಎರಡನ್ನೂ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಅನಾಲಿಸಿಸನ್ನು ಮಾಡ್ತಾ ಇದ್ದೇನೆ. ರೌಂಡ್ 1 ಬಂದಿರುವಂಥ ಕಟ್ ಆಫನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. ಮೊದಲಿಗೆ ಈ ಒಂದು ವಿಷಯವನ್ನು ಹೇಳಿಬಿಡ್ತೇನೆ, ಏನೆಂದರೆ ಈ ವರ್ಷದ ಕಟ್ ಆಫ್ ಇದೆ ನೋಡಿ, ಇದು ಫಸ್ಟ್ ರೌಂಡಲ್ಲಿ ಬಹಳಷ್ಟು ಹೈ ಲೆವೆಲಲ್ಲಿ ನಿಂತುಕೊಂಡಿದೆ KCT ಇದು. ಯಾಕೆ ಅಂತ ನಿಮಗೆ ಆಲ್ರೆಡಿ ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. KCTಯಲ್ಲಿ ಏನಾಗಿದೆ ಅಂದರೆ ಈ ವರ್ಷ ನೀಟ್ ವಿದ್ಯಾರ್ಥಿಗಳು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಿಂದ, ಅವರು ನೀಟ್ಗೆ MBBS ಅಲ್ಲಿ ಸಪ್ರೇಟಾಗಿ ಕೌನ್ಸಿಲಿಂಗ್ ಇರೋದ್ರಿಂದ ಈ ವರ್ಷ ಈ ಒಂದು ಫಸ್ಟ್ ರೌಂಡ್ನ ಕಟ್ ಆಫ್ ಭಾಳಷ್ಟು ಹೈ ಹೋಗಿದೆ. ಆದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಏನಾಗುತ್ತೆ ಅಂದರೆ, ನೀಟ್ ವಿದ್ಯಾರ್ಥಿಗಳು MBBSಗೆ ಶಿಫ್ಟ್ ಆಗ್ತಾರೆ, ಅವಾಗ ಇಲ್ಲಿ ಸಿಕ್ಕಿರುವಂಥ ಸೀಟನ್ನು ಬಿಡ್ತಾರೆ, ಆಗ ಖಂಡಿತವಾಗಿ ಕಟ್ ಆಫ್ ಡೌನ್ ಆಗುತ್ತೆ. ಈಗ ಮೊದಲನೇ ರೌಂಡ್ ಆಗಿರೋದ್ರಿಂದ ಕಟ್ ಆಫ್ ಬಹಳಷ್ಟು ಹೈ ನಿಂತುಕೊಂಡಿದೆ. ಮೊದಲಿಗೆ ಜನರಲ್ ಕ್ಯಾಟಗರಿಯ ಕಟ್ ಆಫ್ ಅನ್ನು ನೋಡಿ, ಹೆಬ್ಬಾಳದ ಬೆಂಗಳೂರು ಕಾಲೇಜಿನಲ್ಲಿ 512ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಮತ್ತು ಬೀದರ್ ಕಾಲೇಜಿನಲ್ಲಿ 566, ಮತ್ತು ಶಿವಮೊಗ್ಗದಲ್ಲಿ 531, ಹಾಸನಲ್ಲಿ 495, ಗದಗಲ್ಲಿ 799, ಹಾಗೆ ಅಥಣಿಯ ಬೆಳಗಾವಿಯಲ್ಲಿ 1670ಕ್ಕೆ ಹೋಗಿದೆ. ಅಂದರೆ ಆಲ್ಮೋಸ್ಟ್ ಆಗಿ ನೀವು ಗಮನಿಸಬಹುದು, ಅಥಣಿಯನ್ನು ಹೊರತುಪಡಿಸಿದರೆ ಉಳಿದ ಎಲ್ಲ ಕಟ್ ಆಫ್ಗಳು 1000 ಒಳಗಡೆ ನಿಂತುಕೊಂಡಿದ್ದಾವೆ. ಯಾವ ಕಾರಣಕ್ಕಾಗಿ ಅಥಣಿಯ ಕಾಲೇಜಿನಲ್ಲಿ 1000 ಮೇಲೆ ಕಟ್ ಆಫ್ ನಿಂತುಕೊಂಡಿದೆ ಅಂದರೆ, ಇದು ಲಾಸ್ಟ್ ಇಯರ್ ಕನ್ಸ್ಟ್ರಕ್ಟ್ ಆಗಿರುವಂಥ ಕಾಲೇಜು, ಅಷ್ಟೇ ಅಲ್ಲದೆ ಇದು ರೀಸೆಂಟ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು. ಹಾಗೆ ಬೆಳಗಾವಿಯಲ್ಲಿ ಬರೋದರಿಂದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಬೆಂಗಳೂರಿನ ವಿದ್ಯಾರ್ಥಿಗಳು ಇದನ್ನು ಲೀಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ, ಕೆಲವೊಬ್ಬರು ಆಪ್ಷನ್ ಎಂಟ್ರಿಯಲ್ಲಿ ಹಾಕಿರೋದಿಲ್ಲ. ಆದ್ರಿಂದ ಕಟ್ ಆಫ್ ಅಲ್ಲಿ ಬಹಳಷ್ಟು ಡಿಫರೆನ್ಸ್ ಕಾಣಿಸ್ತಾ ಇದೆ ನಿಮಗೆ. 800 ಮಟ್ಟಿಗೆ ಗದಗಲ್ಲಿ ನಿಂತುಕೊಂಡ್ರೆ 1600 ಮಟ್ಟಿಗೆ, ಅಂದ್ರೆ ಡಬಲ್ ಆಗಿದೆ ರ್ಯಾಂಕು. ಇಷ್ಟು ರ್ಯಾಂಕ್ಗೆ ಅಥಣಿಯ ಕಾಲೇಜಿನಲ್ಲಿ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ GMK ಯಲ್ಲಿ ಎಷ್ಟು ನಿಂತುಕೊಂಡಿದೆ ಅಂದರೆ, GMK ಯಲ್ಲಿ 704, ಬೆಂಗಳೂರಲ್ಲಿ ನಿಂತುಕೊಂಡ್ರೆ ಬೀದರ್ನಲ್ಲಿ 528, ಮತ್ತೆ ಶಿವಮೊಗ್ಗದಲ್ಲಿ 602, ಹಾಗೆ ಹಾಸನದಲ್ಲಿ 1010, ಗದಗಲ್ಲಿ 3000ವರೆಗೆ ಹೋಗಿದೆ. ಅಥಣಿಯಲ್ಲಿ 6815ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಅದೇ ರೀತಿಯಲ್ಲಿ ರೂರಲ್ ಅಲ್ಲಿ ಕೂಡ ನೀವು ಗಮನಿಸಬಹುದು, ಇದೇ ಒಂದು ಟ್ರೆಂಡ್ ಅನ್ನು ಫಾಲೋ ಮಾಡಿದೆ. GMR ಅಲ್ಲಿ ಹೆಬ್ಬಾಳದಲ್ಲಿ 467, ಮತ್ತೆ ಬೀದರಲ್ಲಿ 520, ಮತ್ತು ಶಿವಮೊಗ್ಗದಲ್ಲಿ 3632, ಹಾಗೆ ಹಾಸನದಲ್ಲಿ 540, ಹಾಗೆ ಗದಗಲ್ಲಿ 3078, ಹಾಗೆ ಅಥಣಿಯಲ್ಲಿ 4552ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ ಮುಂದಿನ ಕ್ಯಾಟಗರಿ 2A ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋಗೋಣ. 2A ಕ್ಯಾಟಗರಿಯಲ್ಲಿ ಕೂಡ 318ಕ್ಕೆ ಹೆಬ್ಬಾಳದ ಕಾಲೇಜು ನಿಂತಿದೆ. ಹಾಗೆ ಬೀದರ್ನಲ್ಲಿ 520, ಶಿವಮೊಗ್ಗದಲ್ಲಿ 724, ಹಾಸನಲ್ಲಿ 594, ಹಾಗೆ ಗದಗಲ್ಲಿ 1213, ಹಾಗೆ ಅಥಣಿಯಲ್ಲಿ 1120ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಅದೇ ರೀತಿಯಲ್ಲಿ 2BG ಕ್ಯಾಟಗರಿಯಲ್ಲಿ ಕೂಡ 459 ಬೆಂಗಳೂರಲ್ಲಿ ನಿಂತುಕೊಂಡ್ರೆ, ಬೀದರಲ್ಲಿ 520, ಶಿವಮೊಗ್ಗದಲ್ಲಿ 935, ಹಾಗೆ ಹಾಸನದಲ್ಲಿ 1220, ಗದಗಲ್ಲಿ 1467, ಹಾಗೆ ಅಥಣಿಯಲ್ಲಿ 1188ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ ಉಳಿದ ಕ್ಯಾಟಗರಿಗಳನ್ನು ನೋಡ್ಕೊಂಡು ಹೋಗೋಣ. SC ಕ್ಯಾಟಗರಿಯಲ್ಲಿ ಹೆಬ್ಬಾಳದ ಕಾಲೇಜಿನಲ್ಲಿ 520ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಇದು ಅತಿ ಹೆಚ್ಚು ಕಟ್ ಆಫ್ ಆಯಿತು. ಅಂದರೆ ನಾರ್ಮಲ್ ಆಗಿ SCG ಕ್ಯಾಟಗರಿಯಲ್ಲಿ, STG ಕ್ಯಾಟಗರಿಯಲ್ಲಿ 8000ವರೆಗೆ ಕಟ್ ಆಫ್ ಹೋಗಿದ್ದು ನೋಡಿದ್ದೀವಿ ಲಾಸ್ಟ್ ಇಯರು. ಬಟ್ ಈ ವರ್ಷ ಏನಾಗಿದೆ ನೋಡಿ, ಇಲ್ಲಿ ಕಟ್ ಆಫ್ ಭಾಳ ಹೈ ಲೆವೆಲ್ಗೆ ಹೋಗಿದೆ. ಅಂದರೆ SCG ಯಲ್ಲಿ 520, ಮತ್ತು ಬೀದರ್ನಲ್ಲಿ 520, ಹಾಗೆ ಶಿವಮೊಗ್ಗದಲ್ಲಿ 902, ಹಾಗೆ ಹಾಸನದಲ್ಲಿ 981, ಹಾಗೆ ಗದಗಲ್ಲಿ 2000 ಮಟ್ಟಿಗೆ ಹೋಗಿದೆ. ಬೆಳಗಾವಿಯಲ್ಲಿ 4000 ಅಥವಾ 5000ವರೆಗೆ ಹೋಗಿದೆ. ಹಾಗೆ STGಯಲ್ಲಿ 545, ಹಾಗೆ ಬೀದರ್ನಲ್ಲಿ 540, ಶಿವಮೊಗ್ಗದಲ್ಲಿ 1090, ಹಾಗೆ ಹಾಸನದಲ್ಲಿ 1121, ಗದಗಲ್ಲಿ 1891, ಹಾಗೆ ಬೆಳಗಾವಿಯಲ್ಲಿ 4552ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ ಕ್ಯಾಟಗರಿ 1Gಯಲ್ಲಿ 187ಕ್ಕೆ ಬೆಂಗಳೂರಲ್ಲಿ ನಿಂತುಕೊಂಡ್ರೆ, ಬೀದರಲ್ಲಿ 520ಕ್ಕೆ, ಹಾಗೆ ಶಿವಮೊಗ್ಗದಲ್ಲಿ 450, ಹಾಗೆ ಹಾಸನದಲ್ಲಿ 997, ಹಾಗೆ ಗದಗಲ್ಲಿ 779, ಹಾಗೆ ಬೆಳಗಾವಿಯಲ್ಲಿ 840ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಈ ವರ್ಷದ ಕಟ್ ಆಫ್ ನೋಡಿ, ಈ ವೆಟರ್ನರಿ ಕಟ್ ಆಫ್ ಭಾಳಷ್ಟು ಹೈ ನಿಂತುಕೊಂಡಿದೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ. ಎಲ್ಲದಕ್ಕೂ ಕಾರಣ ಏನೆಂದರೆ, ನೀಟ್ನ ಕೌನ್ಸಿಲಿಂಗನ್ನು ಸ್ವಲ್ಪ ಲೇಟಾಗಿ ಮಾಡ್ತಾ ಇರೋದ್ರಿಂದ, KCT ಕೌನ್ಸಿಲಿಂಗನ್ನು ಮೊದಲಿಗೆ ಮಾಡ್ತಾ ಇರೋದ್ರಿಂದ ಈ ರೀತಿಯ ಹೈ ಕಟ್ ಆಫ್ ನಿಮಗೆ ಕಾಣಿಸ್ತಾ ಇದೆ. ನೀವು ಗಾಬರಿ ಪಡುವಂತಹ ವಿಷಯ ಏನೆಲ್ಲ ಇದರಲ್ಲಿ, ಯಾಕಂದರೆ ಈಗ ನೀಟ್ ಕೌನ್ಸಿಲಿಂಗ್ ಆಗುತ್ತೆ. ನೀಟ್ ಕೌನ್ಸಿಲಿಂಗಲ್ಲಿ ಈ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗೋದ್ರಿಂದ ಖಂಡಿತವಾಗಿ ಈ ವೆಟರ್ನರಿ ಸೀಟ್ಸ್ನ ಕಟ್ ಆಫ್ ಮುಂದಿನ ರೌಂಡ್ಗಳಲ್ಲಿ ಕಡಿಮೆ ಆಗೋದಂತೂ ಗ್ಯಾರಂಟಿ ಆಗಿರುತ್ತೆ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಬರುವಷ್ಟರಲ್ಲಿ ಈ ಒಂದು ವೆಟರ್ನರಿ ಕೋರ್ಸ್ನ ಕಟ್ ಆಫ್ ಭಾಳಷ್ಟು ಡೌನ್ ಆಗಲಿದೆ.
ಈಗ ಅನೇಕ ನೀಟ್ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ವೆಟರ್ನರಿ ಸೀಟ್ಸನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಈಗ ಸೀಟ್ ಸಿಕ್ಕಿದೆ ನಿಮಗೆ, ನೀವು ಏನು ಮಾಡಬೇಕಂದ್ರೆ ಚಾಯ್ಸ್ 2 ಅನ್ನು ಹಾಕೊಂಡು ಹೋಲ್ಡ್ ಮಾಡಿಕೊಂಡೇ ನೀವು ಮುಂದಿನ ರೌಂಡ್ಗೆ ಹೋಗಬೇಕು. ಯಾಕಂದರೆ ನಿಮಗೆ ನೀಟ್ ಫಸ್ಟ್ ಪ್ರಿಯಾರಿಟಿ ಆಗಿರೋದ್ರಿಂದ, ನೀಟನ್ನು ನೀವು ಫಸ್ಟ್ ಪ್ರಿಯಾರಿಟಿಲಿ ಇಟ್ಕೊಳ್ಳೋದ್ರಿಂದ ಈ ಒಂದು ಕಾಲೇಜ್ಗೆ ಅಡ್ಮಿಷನ್ ತೆಗೆದುಕೊಳ್ಳುವಂಥ ಇರೋದಿಲ್ಲ. ನೀವು ಏನು ಮಾಡಬೇಕು, ಚಾಯ್ಸ್ 2 ಅನ್ನು ಹಾಕ್ಕೊಂಡು ನೀವು ಕಾಲೇಜನ್ನು ಹೋಲ್ಡ್ ಮಾಡಿಕೊಂಡು ಮುಂದಿನ ರೌಂಡ್ಗೆ ಹೋಗಬೇಕು. ಮುಂದಿನ ರೌಂಡ್ಗೆ ಹೋದಾಗ ನಿಮಗೆ MBBS ಕೌನ್ಸಿಲಿಂಗ್ ಸ್ಟಾರ್ಟ್ ಆದಾಗ MBBS ಆಪ್ಷನ್ ಎಂಟ್ರಿಯನ್ನು ಇದರ ಮೇಲ್ಗಡೆ ಹಾಕೊಳ್ತೀರಾ, MBBS ಕಾಲೇಜಿಗೆ ಅಪ್ಗ್ರೇಡೇಷನ್ ಆಗ್ತೀರಾ. ಈ ಎಲ್ಲ ಚಾಯ್ಸಸ್ಗಳ ಬಗ್ಗೆ ನಾನು ಇನ್ನೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಿಬಿಡ್ತೇನೆ, ಈ ವರ್ಷದ ಕಟ್ ಆಫ್ ಫಸ್ಟ್ ರೌಂಡಲ್ಲಿ ಬಹಳಷ್ಟು ಹೈ ಇದೆ. ಇದನ್ನು ನೋಡಿ ಗಾಬರಿ ಪಡುವಂಥ ವಿಷಯವೇನಲ್ಲ. ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಖಂಡಿತವಾಗಿ ಕಟ್ ಆಫ್ ಡೌನ್ ಆಗುತ್ತೆ. ಈಗ ಮುಂದಿನ ಕ್ಯಾಟಗರಿಗಳನ್ನು ನೋಡ್ಕೊಂಡು ಹೋಗೋಣ. 3A G ಕ್ಯಾಟಗರಿಯಲ್ಲಿ ಹೆಬ್ಬಾಳದ ಕಾಲೇಜಿನಲ್ಲಿ 141, ಹಾಗೆ ಬೀದರ್ ಕಾಲೇಜಿನಲ್ಲಿ 520ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ ಶಿವಮೊಗ್ಗದಲ್ಲಿ 441, ಹಾಸನಲ್ಲಿ 549, ಹಾಗೆ ಗದಗಲ್ಲಿ 800, ಹಾಗೆ ಅಥಣಿಯಲ್ಲಿ 820ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. 3B Gಯಲ್ಲಿ ಬೆಂಗಳೂರಲ್ಲಿ 317, ಬೀದರಲ್ಲಿ 530, ಶಿವಮೊಗ್ಗದಲ್ಲಿ 486, ಹಾಸನಲ್ಲಿ 743, ಹಾಗೆ ಗದಗಲ್ಲಿ 771ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಹಾಗೆ ಬೆಳಗಾವಿಯ ಅಥಣಿಯಲ್ಲಿ 1094ಕ್ಕೆ ಕಟ್ ಆಫ್ ನಿಂತುಕೊಂಡಿದೆ. ಈ ರೀತಿಯ ಹೈ ರೀತಿಯ ಕಟ್ ಆಫ್ ಅನ್ನು ನಾವು ಈ ವರ್ಷ ಮಾತ್ರ ಕಾಣಿಸ್ತಾ ಇದೆ. ಯಾಕಂದರೆ ಎಲ್ಲ ರೀಸನ್ ನಾನು ಆಲ್ರೆಡಿ ಹೇಳಿದ್ದೇನೆ. ಇದಿಷ್ಟಾಗಿತ್ತು ಈವರೆಗಿನ ವಿಷಯ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.